ಕಾಕಾ, ನಾನು ಮಾವಿನ ಹಣ್ಣು ತಗೊಂಬಂದೆ. ಆದ್ರೆ ಇದ್ರ ಮೇಲೆ ಗಮ್ ಹಾಕಿದ್ಯಾರು ಅಂತ ಗೊತ್ತಾಗ್ಲಿಲ್ಲ. ನನ್ ಕಾಲು ಅಂಟ್ಕೋತು. ಅದನ್ನ ನಾನೇ ಹಾಕಿದ್ದು. ನೀನು ನೀರ್ನಲ್ಲಿ ಮುಳುಗುವಾಗ ಜೋರಾಗಿ ರೆಕ್ಕೆ ಹೊಡಿಲಿ ಅಂತ. ರೆಕ್ಕೆನ ಜೋರಾಗಿ ಹೊಡಿಬೇಕು ಈಜಕ್ಕೆ, ಗೊತ್ತಾ? ಹಾರೋದಕ್ಕಿಂತ ಜಾಸ್ತಿ. ನೀನ್ ನೋಡಿದ್ಯಲ್ವಾ, ಇಷ್ಟು ವೆಯ್ಟ್ ಇದ್ದದನ್ನ ಹಿಡ್ಕೊಂಡು ಮೇಲೆ ಬಂದಿದ್ಯಾ ನೀನು. ಅರೆ ಹೌದು ಕಾಕಾ, ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ಲಿಲ್ಲ. ನಾನು ನೀರಲ್ಲಿ ಸ್ವಿಮ್ ಮಾಡ್ತಾ ಇದ್ದೆ. ಹಾಗಾದ್ರೆ ನನಗೆ ಸ್ವಿಮ್ ಮಾಡಕ್ಕೆ ಬರುತ್ತೆ. ಹೌದಮ್ಮ, ಈಗ ನೀನು ಈಜ್ಬಹುದು. ನಾನು ಇನ್ನೊಂದ್ಸತಿ ಹೋಗಿ ನೋಡ್ಲಾ? ಸರಿಯಮ್ಮ, ನೋಡು. ಆಮೇಲೆ ರಿಮ್ಜಿಮ್ ನದಿ ಹತ್ರ ಬರುತ್ತೆ. ಒಂದ್ಸತಿ ಉಲ್ಟಾ ಆಗಿ ಒಂದ್ಸತಿ ಸೀದಾ ಸ್ವಿಮ್ ಮಾಡುತ್ತೆ. ಅದು ನೀರಲ್ಲಿ ಸ್ವಿಮ್ ಮಾಡೋದನ್ನ ನೋಡಿ ಬಾತುಕೋಳಿ ಹೇಳುತ್ತೆ, ರಿಮ್ಜಿಮ್ ನಿಜವಾಗ್ಲೂ ತುಂಬಾ ಕಷ್ಟಪಟ್ಟಿದೆ. ಅದು ಏನ್ ಬೇಕಾದ್ರೂ ಮಾಡಕ್ಕೆ ಆಗಲ್ಲ ಅಂತ ಹೇಳಕ್ಕೆ ಆಗಲ್ಲ. ಅವಾಗ ಕಾಕ ಹೇಳ್ತು, ಕಷ್ಟಪಟ್ರೆ ಎಲ್ಲ ಆಗತ್ತೆ. ರಿಮ್ಜಿಮ್ನ ಹಾಗೇನೆ.